ಇವೆಲ್ಲ ಚುನಾವಣೆಗಳು ಗಿಂಬೇಕು. ನೆಲಮಂಗಲದಲ್ಲಿ 500 ಕೋಟಿ ಮಾಡ್ಯಾರೆ, ಇಲ್ಲಪ್ಪ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಹೇಳಬೇಕು ಯಾವ ಇಲಾಖೆಯಿಂದ ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಯಾವಾಗ ಬಿಡುಗಡೆ ಮಾಡಿದ್ದೇನೆ, ಯಾವ ಟೆಂಡ್ರಾಗಿ. ಅಲ್ಲದೆ ಸರ್ಕಾರ ಬಂದು 9 ತಿಂಗಳಾಗಿಲ್ಲ, 600 ಕೋಟಿ ದುಡ್ಡು ಕೊಟ್ಟು ವರ್ಕರ್ರಾಗಿ ಟೆಂಡರಾಗಿ ಕೆಲಸ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿ ಇಲ್ಲಿದ್ದ ಇದೆಯಾ? ಅದೆಲ್ಲ ಸುಮ್ಮನೆ ಚುನಾವಣೆಗೋಸ್ಕರವಾಗಿ ಜನರ ದಿಕ್ಕು ತಪ್ಪಿಸಲಿಕ್ಕೆ ನೆಲಮಂಗಲದಲ್ಲಿ ಪೂಜೆ ಮಾಡಿದ್ದಾರೆ, ಹೊಸಕೋಟೆಯಲ್ಲಿ ಪೂಜೆ ಮಾಡವ್ರೆ. ಮಾಡಲಿಕ್ಕೆ ಆಗ್ತದ? ಆಗಲ್ಲ. ಹಣ ಇಲ್ಲ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಅದರಿಂದ ಇವೆಲ್ಲ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಗೆ ಅವರೇನೇ ಗಿಮ್ಮಿಕ್ ಮಾಡಲಿ, ಚುನಾವಣೆಯಲ್ಲಿ ಬಹು ಮತಗಳಿಂದ ಗೆದ್ದು BJP ಸರ್ಕಾರ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ. 3ನೇ ಬಾರಿ ನರೇಂದ್ರ ಮೋದಿಜಿಯವರು, ಅದರಲ್ಲಿ ಏನು ಅನುಮಾನ ಇಲ್ಲ. ಜನರ ಇವತ್ತು ಇಡೀ ದೇಶದಲ್ಲಿ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಪಾರದರ್ಶಕವಾದಂಥ ಆಡಳಿತ, ಅಭಿವೃದ್ಧಿ ಕೊಟ್ಟಂಥ ಮುಖ್ಯಮಂತ್ರಿಗಳು ಯಾರಾದರೂ ಇದ್ದರೆ ಅವರು ಪ್ರಧಾನಮಂತ್ರಿ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನರೇಂದ್ರ ಮೋದಿಜಿಯವರಂತೂ ಭಾಳ ಸ್ಪಷ್ಟೀಕರಣ ಕೊಡ್ತೇನೆ. ಇವೆಲ್ಲ ಚುನಾವಣೆಗಳು ಗಿಂಬೇಕು. ನೆಲಮಂಗಲದಲ್ಲಿ 500 ಕೋಟಿ ಮಾಡ್ಯಾರೆ, ಇಲ್ಲಪ್ಪ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಹೇಳಬೇಕು ಯಾವ ಇಲಾಖೆಯಿಂದ ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಯಾವಾಗ ಬಿಡುಗಡೆ ಮಾಡಿದ್ದೇನೆ, ಯಾವ ಟೆಂಡರಾಗಿ. ಅಲ್ಲದೆ ಸರ್ಕಾರ ಬಂದು 9 ತಿಂಗಳಾಗಿಲ್ಲ, 600 ಕೋಟಿ ದುಡ್ಡು ಕೊಟ್ಟು ವರ್ಕರ್ರಾಗಿ ಟೆಂಡರಾಗಿ ಕೆಲಸ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿ ಇಲ್ಲಿದ್ದ ಇದೆಯಾ? ಅದೆಲ್ಲ ಸುಮ್ಮನೆ ಚುನಾವಣೆಗೋಸ್ಕರವಾಗಿ ಜನರ ದಿಕ್ಕು ತಪ್ಪಿಸಲಿಕ್ಕೆ ನೆಲಮಂಗಲದಲ್ಲಿ ಪೂಜೆ ಮಾಡಿದ್ದಾರೆ, ಹೊಸಕೋಟೆಯಲ್ಲಿ ಪೂಜೆ ಮಾಡವ್ರೆ. ಮಾಡಲಿಕ್ಕೆ ಆಗ್ತದ? ಆಗಲ್ಲ. ಹಣ ಇಲ್ಲ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಅದರಿಂದ ಇವೆಲ್ಲ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಗೆ ಅವರೇನೇ ಗಿಮ್ಮಿಕ್ ಮಾಡಲಿ, ಚುನಾವಣೆಯಲ್ಲಿ ಬಹು ಮತಗಳಿಂದ ಗೆದ್ದು BJP ಸರ್ಕಾರ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ. 3ನೇ ಬಾರಿ ನರೇಂದ್ರ ಮೋದಿಜಿಯವರು, ಅದರಲ್ಲಿ ಏನು ಅನುಮಾನ ಇಲ್ಲ. ಜನರ ಇವತ್ತು ಇಡೀ ದೇಶದಲ್ಲಿ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಪಾರದರ್ಶಕವಾದಂಥ ಆಡಳಿತ, ಅಭಿವೃದ್ಧಿ ಕೊಟ್ಟಂಥ ಮುಖ್ಯಮಂತ್ರಿಗಳು ಯಾರಾದರೂ ಇದ್ದರೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಂತೂ ಭಾಳ ಸ್ಪಷ್ಟೀಕರಣ ಕೊಡ್ತೇನೆ.